समर्थ मित्र मंडळ बहुउद्देशीय सामाजिक संस्था दोथरीकर वस्ती भवानीपेठ सोलापूर यांच्या वतीने यंदा श्री गणेशोत्सवानिमित्त विविध उपक्रम राबविण्यात येत आहे। रविवारी सकाळी परमपूज्य सद्गुरू श्री अभिनव सिद्धारूढ महास्वामीजी व बसवारूढ मठाचे मठाधीश सद्गुरू श्री शिवपुत्र महास्वामीजी यांचे श्री गणरायावर आधारित धार्मिक प्रवचन संपन्न झाले। प्रारंभी राणी लक्ष्मीबाई महिला विकास प्रतिष्ठानच्या शाळेतील दिव्यांग विद्यार्थ्यांच्या शुभ हस्ते श्रींची आरती व महापूजा करण्यात आली। या प्रसंगी संस्थेचे आधारस्तंभ तथा माजी सभागृह नेता सुरेश पाटील व साहेबांना मुडल यांची प्रमुख उपस्थिती होती। महापूजा व आरती झाल्यावर भक्तांना महाप्रसादाचे वाटप करण्यात आले। श्री गणेश उत्सवात समाजसेवेचा वारसा जोपासला जातो असे मौलिक विचार परमपूज्य सद्गुरू श्री अभिनव सिद्धारूढ महास्वामीजी यांनी आपल्या प्रवचनातून व्यक्त केले। ಆತ್ಮನ ಸ್ವರೂಪ ಮತ್ತು ಪರಮಾತ್ಮನ ಸ್ವರೂಪ ಅವು ಎರಡು ಬೇರೆ ಬೇರೆ ಅಲ್ಲ। ಅಂತ ಪರಮಾತ್ಮ ಜಗದಗಲ ಮುಗಿಲಗಲ ಮಿಗೆಯಗಲ ಎಲ್ಲ ಕಡೆಗೂ ವ್ಯಾಪಕನಾಗಿದ್ದಾನೆ। ಹೆಂಗ್ರಿ ಅಂತ ಕೇಳಿದ್ರೆ ಆಕಾಶದಂತೆ, ಸೊಲ್ಲಾಪುರದಾಗೂ ಆಕಾಶದ, ಬಿಜಾಪುರದಾಗೂ ಆಕಾಶದ, ಮುಂಬೈದೊಳಗೂ ಆಕಾಶದ, ಬೆಂಗಳೂರಿನೊಳಗೂ ಆಕಾಶ। ನಾವೆಲ್ಲರೂ ಬುತ್ತಿ ಕಟ್ಕೊಂಡು, ನಾವೆಲ್ಲರೂ ಟಮ್ ಮಾಡಿಕೊಂಡು, ಬಸ್ ಮಾಡಿಕೊಂಡು ಸಿದ್ದರಾಮೇಶ್ವರ ನೋಡಕ್ಕೆ ಹೋಗ್ಬೋದು, ಬಸವ ಕಲ್ಯಾಣ ನೋಡಕ್ಕೆ ಹೋಗ್ಬೋದು, ತಿರುಪತಿ ನೋಡಕ್ಕೆ ಹೋಗ್ಬೋದು, ಹುಬ್ಬಳ್ಳಿ ಸಿದ್ಧಾರೂಢ ಮಠ ನೋಡಕ್ಕೆ ಹೋಗ್ಬೋದು। ಎಲ್ಲರೂ ಬುತ್ತಿ ಕಟ್ಕೊಂಡು ನಾವು ಆಕಾಶ ನೋಡಕ್ಕೆ ಯಾರು ಹೋಗ್ತೀವಿ? ಆಕಾಶ ನೋಡೋದಕ್ಕೆ ಯಾರು ಹೋಗಕ್ಕಾಗೋದಿಲ್ಲ। ಯಾಕ? ಮನೆಯಿಂದ ಒಂದು ಹೆಜ್ಜೆ ಹೊರಗಿಟ್ಟಿವಂದ್ರು ಆಕಾಶದ, ಮನೆ ಒಳಗೆ ಹೆಜ್ಜೆ ಇಟ್ಟಿವಂದ್ರೂ ಆಕಾಶದ। ಆಕಾಶ ಅಂದ್ರೆ ಶಬ್ದ ಗುಣಕಂ ಆಕಾಶಂ, ಯಾವುದು ಎಲ್ಲವೂ ಇರುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆಯೋ ಮನಿ ಕಟ್ಟೋದಕ್ಕೆ ಅವಕಾಶ। संस्थेचे संस्थापक रेवण व सुनील टिंगी, अध्यक्ष गंगाराम मुडल, उपाध्यक्ष पवन भिडेबावी व चंद्रकांत मंडल गिड्डा, खजिनदार सिद्धाराम बेबिन, सहखजिनदार अमर माडा, सेक्रेटरी अंबादास गोरकल, सहसेक्रेटरी शुभम मिस्किन, सिद्धाराम अळ्ळी, नागेश टिंगी, सिद्धराम शेतसंदी, रेड्डी गोरकल, सिद्धराम गोरकल, योगेश बेबिन, सिद्धाराम कोतापल्ली, पप्पू वालीकर, बसवराज वडलूर, शिव मुडल, श्रीनिवास कोडम, अनिल टिंगी, बसवराज तेगेळी हे पदाधिकारी गणेशोत्सव यशस्वी करण्यासाठी मोलाचे योगदान देत आहेत। आध्यात्मिक विचारातूनच सर्व धर्म समभाव वाढीस लागतो असे मौलिक विचार बसवारूढ मठाचे मठाधीश सद्गुरू श्री शिवपुत्र महास्वामीजी यांनी आपल्या धार्मिक प्रवचनातून मांडले। ಸುಖ ಬೇಕಾಗೈತೆ ಅಂತ ಹೇಳಿ ಹೊಲ್ದಾಗ ದುಡಾಕತ್ತಾರ, ಸುಖ ಬೇಕಾಗೈತೆ ಅಂತ ಹೇಳಿ ಉದ್ಯೋಗ ಮಾಡಾಕತ್ತಾರ, ನೌಕರಿ ಮಾಡಾಕತ್ತಾರ, ರಾಜಕೀಯ ಮಾಡಾಕತ್ತಾರ। ಪ್ರತಿಯೊಬ್ಬ ಮನುಷ್ಯ ಎದಕ್ಕೆ? ಸುಖಕ್ಕೆ। ಪ್ರಯೋಜನಂ ಅನುದ್ದಿಶ್ಯ ನ ಮಂದೋಪಿ ಪ್ರವರ್ತತೆ। ಅಲ್ಲಿ ನಮಗೆ ಸುಖ ಇಲ್ಲ ಅಂತಂದ್ರೆ ಯಾವ ಹುಚ್ಚನಾದರೂ ಕೂಡ ಹೋಗೋದಿಲ್ಲ। ಇಲ್ಲಿ ನೀವು ಎಲ್ಲರೂ ಬಂದರೆ ಯಾಕ? ಇಲ್ಲಿ ಈ ಶಾಸ್ತ್ರ ಕೇಳೋಣ ನಮಗೆ ಸುಖ ಅನ್ನಿಸ್ತು, ಕೇಳಬೇಕು, ಗಣಪತಿ ಪ್ರಸಾದ ಸ್ವೀಕಾರ ಮಾಡಬೇಕು, ಇಲ್ಲಿ ಸುಖ ಐತೆ ಹೇಳಿ ನೀವು ನಾವು ಎಲ್ಲರೂ ಬಂದದ್ದು। ಪ್ರತಿಯೊಬ್ಬ ಮನುಷ್ಯ ಸುಖದ ಪ್ರಾಪ್ತಿಗೋಸ್ಕರನೇ ಪ್ರಯತ್ನ ಮಾಡ್ತಾ ಇದ್ದಾನೆ। ಅದಕ್ಕೋಸ್ಕರ ಪುರುಷಾರ್ಥ ಅಂತ ಮಾಡಿದರು। ಪುರುಷೇನ ಅರ್ಥತೆ ಪ್ರಾಪ್ಯತೆ ಇತಿ ಪುರುಷಾರ್ಥ। ಪ್ರತಿಯೊಬ್ಬರಿಂದ ಮನುಷ್ಯರಿಂದ ಪಡೆದುಕೊಳ್ಳಲಿಕ್ಕೆ ಯೋಗ್ಯವಾಗಿರತಕ್ಕಂತಹದ್ದು ಅದು ಪುರುಷಾರ್ಥ। ಅವು ಯಾವುವು? ಧರ್ಮ, ಅರ್ಥ, ಕಾಮ, ಮೋಕ್ಷ। ಈಗ ನೀವು ಯಾವುದೋ ದೇವ್ರ ಪೂಜೆ ಮಾಡೋ ಮುಂದೆ ಸ್ವಾಮಿ ಏನು ಸಂಕಲ್ಪ ಮಾಡಿಸ್ತಾನ್ರಿ? ಧರ್ಮ, ಅರ್ಥ, ಕಾಮ, ಮೋಕ್ಷ ಪ್ರಾಪ್ತಿರಸ್ತು ಅಂತ। ಹಂಗೆ ಪ್ರತಿಯೊಬ್ಬ ಮನುಷ್ಯ ಧರ್ಮಿ ಆಗಿರಬೇಕು। ಧರ್ಮ ಅಂದ್ರೆ ಏನು? ಸರ್ವಾನ್ ಧಾರ್ಯತೆ ಇತಿ ಧರ್ಮ। ಎಲ್ಲದಕ್ಕೂ ಆಧಾರ ಅಧಿಷ್ಠಾನ ಯಾವುದಕ್ಕಲ್ಲ ಅದು ಧರ್ಮ। ದಯವೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣಂತಾನೆ। ಯಾವನೊಳಗೆ ದಯ ಐತಲ್ಲ ಅವನಲ್ಲಿ ಧರ್ಮ ಐತಿ ಅಂತ ತಿಳ್ಕೋಬೇಕು। ದಯಾ ಧರ್ಮಕ ಸಿರ್ತ, ದಯಬೇಕು ಸಕಲ ಪ್ರಾಣಿಗಳಲ್ಲಿ ಅಂತಂದ್ರೆ ಏನು? ದಯಾ ಇದ್ದದಕ್ಕೆ ಧರ್ಮನ್ರಿ ಅಂತಂತದ।
अष्टादश पुराणेषु व्यासस्य वचनद्वयं परोपकारः पुण्याय पापाय परपीडनम्. या कार्यक्रमाप्रसंगी श्रींचे भक्तगण बहुसंख्येने उपस्थित होते.